ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಉಡುಪಿಯಲ್ಲಿ ವಾಸ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಮೂಲಸ್ಥಳವಾದ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಸಂದರ್ಶಿಸಿದ್ದು ಎಂಬ ಕಥೆಯನ್ನು ಕೇಳೋಣ. ಎಲ್ಲರಿಗೂ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಿಷ್ಯೋದ್ಧಾರಕ್ಕಾಗಿ ಸಂಚಾರ ಮಾಡುತ್ತಾ ಭಕ್ತ ಜನೋದ್ಧಾರ, ದೀನದಲಿತರ ಕಲ್ಯಾಣ ಮಾಡುತ್ತಾ ಮಹಿಮೆಗಳಿಂದ ಎಲ್ಲರ ವಾಂಛಿತಗಳನ್ನು ಪೂರೈಸುತ್ತಾ ದಕ್ಷಿಣ ದೇಶದ ಸಂಚಾರ ಮುಗಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಹೊರಟು ವಿಷ್ಣು ಮಂಗಲಕ್ಕೆ ಬಂದು ಅಲ್ಲಿ ಶ್ರೀಹರಿಯನ್ನು ಆರಾಧಿಸಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದರು. ಸೇವಿಸುವ ಭಕ್ತರ ಕುಷ್ಠಾದಿ ರೋಗಗಳನ್ನು ಕಳೆಯುವ ಸುಬ್ರಹ್ಮಣ್ಯನನ್ನು ಭಕ್ತಿಯಿಂದ ಆರಾಧಿಸಿದರು. ತಪಸ್ವಿಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ದ್ವೈತ ಮತದ ಮೂಲಸ್ಥಾನವೆನಿಸಿರುವ ಶ್ರೀ ಉಡುಪಿ ಕ್ಷೇತ್ರಕ್ಕೆ ದಯಮಾಡಿಸುತ್ತಿರುವ ವಿಚಾರ ಅರಿತ ಆಗಿನ ಸೋದೆ ಮಠಾಧೀಶರು ಅವರಿಗೆ ಭವ್ಯ ಸ್ವಾಗತ ಕೋರಲು ಸಕಲ ವ್ಯವಸ್ಥೆಯನ್ನು ಮಾಡಿದರು. ಹಿಂದೆ ಶ್ರೀ ವಿಜಯೀಂದ್ರರಿಗೆ ಸ್ನೇಹದ ಕಾಣಿಕೆಯಾಗಿ ಶ್ರೀ ವಾದಿರಾಜರು ನೀಡಿದ ಕನಕನ ಕಿಂಡಿಯ ಎದುರು ಇರುವ ಮಠವನ್ನು ಸುಣ್ಣ ಬಣ್ಣಗಳಿಂದ ಅಲಂಕರಿಸಲಾಯಿತು. 7 ಮಠದ ಪೀಠಾಧೀಶರೊಡನೆ ಸೇರಿ ಸೋದೆಯ ಪೀಠಾಧೀಶರು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಭವ್ಯವಾಗಿ ಸ್ವಾಗತಿಸಿದರು. ಜಗನ್ಮೋಹಕನಾದ ಶ್ರೀಕೃಷ್ಣನನ್ನು ಕಂಡೊಡನೆ ಶ್ರೀಗಳವರು ನಮಸ್ಕಾರ ಮಾಡಿ ಮೈಮರೆತು ದರ್ಶನದಲ್ಲಿ ತಲ್ಲೀನರಾದರು. ದನಕನಕ ವಸ್ತ್ರಾದಿಗಳನ್ನು ಸಮರ್ಪಿಸಿ 1 ವಾರ ಕಾಲ ಶ್ರೀಕೃಷ್ಣನಿಗೆ ಸಕಲ ಉತ್ಸವಗಳನ್ನು ನೆರವೇರಿಸಲು ಪರ್ಯಾಯ ಪೀಠಾಧಿಪತಿಗಳಿಗೆ ಧನವನ್ನು ಕೊಟ್ಟರು. 7 ದಿನಗಳ ಕಾಲ ಶ್ರೀಗಳವರ ಹೆಸರಿನಲ್ಲಿ ಸಪ್ತರಾತ್ರೋತ್ಸಾಹವು ಶ್ರೀಕೃಷ್ಣನಿಗೆ ವಿಜೃಂಭಣೆಯಿಂದ ನಡೆಯಿತು. ವಿದ್ಯಾದೇವಿಯ ಆದೇಶದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ದ್ವೈತ ಸಿದ್ಧಾಂತವನ್ನು ಉಗಮಸ್ಥಾನವಾದ ಉಡುಪಿಯೇ ಗ್ರಂಥ ರಚನೆಗೆ ಯೋಗ್ಯ ಸ್ಥಳವೆಂದು ಯೋಚಿಸಿದರು. ಒಂದು ಶುಭ ಸಮಯದಲ್ಲಿ ತತ್ವಚಂದ್ರಿಕಾಕ್ಕೆ ಪ್ರಕಾಶವನ್ನು, ಬ್ರಹ್ಮಸೂತ್ರಗಳ ಅರ್ಥವನ್ನು ನೇರವಾಗಿಯೇ ತಿಳಿಸುವ ತಂತ್ರದೀಪಿಕಾವನ್ನು, ಬ್ರಹ್ಮಸೂತ್ರ ಅಧಿಕರಣಗಳ ಅರ್ಥವನ್ನು ತಾತ್ಪರ್ಯ ರೂಪವಾಗಿ ತಿಳಿಸುವ ನ್ಯಾಯ ಮುಕ್ತಾವಲಿಯನ್ನು ರಚಿಸಿದರು. ಈ ರೀತಿ ಮಹಾನ್ ಗ್ರಂಥಗಳನ್ನು ರಚಿಸಿ ಶ್ರೀಕೃಷ್ಣನಿಗೆ ಅರ್ಪಿಸಿ ವಿದ್ಯಾದೇವಿಯ ಆದೇಶವನ್ನು ಪೂರ್ಣ ಮಾಡಿದರು. ಗ್ರಂಥ ರಚನೆಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೀರ್ತಿ ದಶ ದಿಕ್ಕುಗಳಿಗೂ ವ್ಯಾಪಿಸಿತು. ಎಲ್ಲ ಭಗವದ್ರೂಪಕಗಳನ್ನು ಗ್ರಂಥ ರಚನೆಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೀರ್ತಿ ದಶ ದಿಕ್ಕುಗಳಿಗೂ ವ್ಯಾಪಿಸಿತು. ಎಲ್ಲ ಭಗವದ್ರೂಪಗಳನ್ನು ಅವರು ಧ್ಯಾನ, ಉಪಾಸನೆ ಮಾಡುತ್ತಿದ್ದರು. ಅವರಿಗೆ ಶ್ರೀಕೃಷ್ಣ ರೂಪದಲ್ಲಿ ವಿಶೇಷ ಪ್ರೇಮಗಳು ಇರುತ್ತಿದ್ದವು. ಆದ್ದರಿಂದ ಧ್ಯಾನಕ್ಕೆ ಕುಳಿತರೆ ಗಂಟೆಗಟ್ಟಲೆ ಮೈಮೆರೆತು ಬಿಡುತ್ತಿದ್ದರು. ಹೀಗೆ ಕುಳಿತಿರುವಾಗ ಒಂದು ಸಾರಿ ಶ್ರೀಕೃಷ್ಣನ ಕಾಲಿನ ಗೆಜ್ಜೆನಾದ ಕೇಳಿಸಿತು. ಸ್ವಲ್ಪ ಸಮಯದ ಬಳಿಕ ಕೊಳಲುನಾದ ಗುಡಿಯ ಒಳಗಡೆಯಿಂದ ಅಲೆಯಾಗಿ ಹೊರಹೊಮ್ಮುವುದು ಕೇಳಿಸಿತು. ಆ ನಾದ ಕಿವಿಯನ್ನು ಪ್ರವೇಶಿಸಿದೊಡನೆ ರೋಮಾಂಚನವಾಗಿ ಅವ್ಯಕ್ತವಾದ ಅಮಿತಾನಂದಾನುಭವವಾಗುತ್ತಿತ್ತು. ಒಂದು ದಿನ ದೃಢ ಸಂಕಲ್ಪ ಮಾಡಿ ಶ್ರೀಕೃಷ್ಣನ ಮಂದಿರದ ಮುಂದಿನ ಮಂಟಪದಲ್ಲಿ ಕುಳಿತು ವಿವಿಧ ರೀತಿಯಲ್ಲಿ ಮುರಳೀಲೋಲನನ್ನು ತಮ್ಮ ಹೃದಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಧ್ಯಾನಿಸುತ್ತಾ ಕುಳಿತಿದ್ದಾರೆ. ಅವರಿಗೆ ನೀಲಮೇಘ ಶ್ಯಾಮನು ದರ್ಶನವಿತ್ತಿದ್ದಾನೆ. ಅಲೌಕಿಕ ಅದ್ಭುತ ಸೌಂದರ್ಯವನ್ನು ಒಳಗಣ್ಣಿನಿಂದ ಮೈಮರೆತು ನೋಡುತ್ತಿದ್ದಂತೆ ರೂಪ ಕಣ್ಮರೆಯಾಯಿತು. ಪುನಃ ಎಷ್ಟು ಪ್ರಯತ್ನಿಸಿ ಧ್ಯಾನಕ್ಕೆ ಇಳಿದರೂ ಆ ರೂಪ ಕಾಣಲೇ ಇಲ್ಲ. ಆಗ ವಿರಹ ತಾಳಲಾರದೆ ಬಳಲಿ ಕಣ್ತೆರೆದರು. ಮತ್ತೆ ಗರ್ಭಗುಡಿಯಿಂದ ಕೊಳಲಿನ ನಾದ ಅಲೆಯಾಗಿ ತೇಲಿ ಬಂತು.
ಮಧ್ಯೆ ಗೆಜ್ಜೆ ನಾದವು ಕಿವಿಯನ್ನು ಮುದಗೊಳಿಸುತ್ತಿದೆ ಹೊರತು ಅಷ್ಟಾದರೂ ಶ್ರೀಕೃಷ್ಣನ ರೂಪ ಕಣ್ಣಿಗೆ ಕಾಣುತ್ತಿಲ್ಲ. ಹೇ ವಾಸುದೇವ, ಇದೇನು ನಿನ್ನ ಲೀಲೆ? ಒಳಗೂ ಕಣ್ಮರೆಯಾದೆ, ಹೊರಗೂ ಕಾಣದೆ ಕಣ್ಣು ಮುಚ್ಚಾಲೆ ಆಡುತ್ತಿರುವೆಯಾ ಎಂದು ಕಣ್ಣಿನಿಂದ ಅಶ್ರುಧಾರೆಯಾಗಿ ಹರಿಯುತ್ತಿರಲು ಮುರಳೀ ಮೋಹನ ದಯಮಾಡು, ದೃಗ್ಗೋಚರನಾಗು ಎಂದು ಪ್ರಾರ್ಥಿಸುತ್ತಾ ಪಕ್ಕದಲ್ಲಿದ್ದ ವೀಣೆಯನ್ನು ಎತ್ತಿಕೊಂಡು ಭೈರವೀ ರಾಗವನ್ನು ಆಲಾಪನೆ ಮಾಡುತ್ತಾ ನುಡಿಸತೊಡಗಿದರು. ಹೃದಯ ದ್ರವಿಸುವ ಆ ರಾಗದಿಂದ ಅವರ ವದನದಿಂದ ಒಂದು ಅಮರ ಕೃತಿಯು ಹೊರಹೊಮ್ಮಿ ಬರಲಾರಂಭಿಸಿತು. ಇಂದು ಎನಗೆ ಗೋವಿಂದ ನಿನ್ನ ಪಾದಾರವಿಂದವ ತೋರೋ ಮುಕುಂದನೆ, ಸುಂದರವದನನೆ ನಂದಗೋಪನ ಕಂದ, ಮಂದರೋದ್ಧಾರ ಆನಂದ ಇಂದಿರಾರಮಣ, ನೊಂದೆನಯ್ಯ ಭವಬಂಧನದೊಳು ಸಿಲುಕಿ, ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು, ಕಂದನು ಎಂದೆನ್ನ ಕುಂದುಗಳೆಣಿಸದೆ ತಂದೆ ಕಾಯೋ, ಕೃಷ್ಣ ಕಂದರ್ಪ ಜನಕನೇ. ಮೂಢತನದಿ ಬಹು ಹೇಡಿ ಜೀವ ನಾನಾಗಿ, ದೃಢ ಬಕುತಿಯನು ಮಾಡಲಿಲ್ಲವೋ ಹರಿಯೇ, ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ. ಗಾಡಿಕಾರ ಕೃಷ್ಣ ಬೇಡಿಕೊಂಬೆನು ನಿನ್ನ, ದಾರುಣಿಯೊಳು ಭೂಭಾರ ಜೀವನಾಗಿ, ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ, ಹಾರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ, ಧೀರ ವೇಣುಗೋಪಾಲ ಪಾರುಗಾಣಿಸೋ ಹರಿಯೇ. ಈ ಗೀತೆಯ ಒಂದು ನುಡಿಯನ್ನು ವೀಣೆಯಲ್ಲಿ 3 ಕಾಲಗಳಲ್ಲಿ ನುಡಿಸುತ್ತಿದ್ದಂತೆ ಶ್ರೀಕೃಷ್ಣನು ತನ್ನ ಬಾಲ ಮನೋಹರ ರೂಪದಿಂದ ದರ್ಶನವಿತ್ತು ತನ್ನ ಪುಟ್ಟ ಪಾದಗಳಿಂದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾನೆ. 3ನೇ ಕಾಲದಲ್ಲಿ ಶ್ರುತಿಯನ್ನು ಹೊರಡಿಸುತ್ತಾ ಮೈಮರೆತು ಆತನ ನರ್ತನವನ್ನು ನೋಡುತ್ತಿದ್ದರೆ ಎಷ್ಟು ಹೊತ್ತಾದರೂ ಅವನು ನಿಲ್ಲಿಸದಿದ್ದಾಗ ಶ್ರೀಕೃಷ್ಣನ ಪುಟ್ಟ ಬಾಯಿಯಿಂದ ವೀಣಾ ಇಂಚರವನ್ನು ನಾಚಿಸುವ ಧ್ವನಿಯು ಹೊರಹೊಮ್ಮಿತು. ಅಬ್ಬಾ, ಬಹಳ ಹೊತ್ತು ಕುಣಿಸಿಬಿಟ್ಟೆ ನೋಡು, ಕಾಲು ನೋಯುತ್ತಿದೆ. ಆಗ ಗುರುಗಳು ನಿನ್ನ ಪುಟ್ಟ ಕಾಲುಗಳನ್ನು ಕೊಡು ಎಂದು ಆ ಪುಟ್ಟದಾಗಿ ಮೈದೋರಿದ ದೇವನ ಪಾದಗಳನ್ನು ಹಿಡಿದು ತೊಡೆಯ ಮೇಲಿಟ್ಟು ಒತ್ತುತ್ತಿದ್ದಾರೆ. ಆ ಪಾದ ಸ್ಪರ್ಶದಿಂದ ಗುರುಗಳು ರೋಮಾಂಚನ ಹೊಂದಿ ಪರವಶರಾದರು. ಹೀಗೆ ಎಷ್ಟೋ ಹೊತ್ತು ಸೇವೆ ಮಾಡುತ್ತಾ ಮೈಮರೆತು ಕುಳಿತಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೆ ವಶನಾಗಿ ಕೃಷ್ಣನು, ನನ್ನ ಸಂಕಲ್ಪದಂತೆ ಅವತರಿಸಿರುವೆ ಯತಿರಾಜ, ನನ್ನ ಮೂರ್ತಿಯನ್ನು ತಯಾರು ಮಾಡಿಕೊ. ಯಾವಾಗಲೂ ನಿನ್ನ ಬಳಿಯಲ್ಲೇ ಇದ್ದು ನೀನು ಮಾಡುವ ಲೋಕ ಕಲ್ಯಾಣ ಕಾರ್ಯಕ್ಕೆ ನಿನಗೆ ಸಂಪೂರ್ಣ ಅನುಗ್ರಹ ಮಾಡುತ್ತೇನೆ. ಜಗದ ಜನತೆಯ ಕಷ್ಟಗಳನ್ನು ಕಳೆದು ಸದಾ ಒಳ್ಳೆಯದನ್ನು ಮಾಡುತ್ತಾ ಕೀರ್ತಿ ಹೊಂದು ಹೀಗೆ ಆಜ್ಞಾಪಿಸಿ ಅದೃಶ್ಯನಾದನು. ಎಂಬಲ್ಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆಯ ಉಡುಪಿಯಲ್ಲಿ ವಾಸ ಎಂಬ ಅಧ್ಯಾಯವು ಸಂಪೂರ್ಣವಾಯಿತು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.